ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 24 ಜೂನ್ 2026 ಬುಧವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಆಯನ ದಕ್ಷಿಣಾಯನ ಋತು ಗ್ರೀಷ್ಮ ಋತು, ಶಕ ಸಂವತ್ಸರ ಶಾಲಿವಾಹನ ಶಕ 1948 ಪರಾಭವ ಸಂವತ್ಸರ ಬರುತ್ತೆ. ವಿಕ್ರಮ ಸಂವತ್ಸರ 2083 ಅಮಾವಾಸ್ಯ ಮಾಸ ಜ್ಯೇಷ್ಠ ಮಾಸ, ಪೂರ್ಣಿಮಾಂತ ಮಾಸ ಆಷಾಢ ಮಾಸ, ಪಕ್ಷ ಶುಕ್ಲ ಪಕ್ಷ, ತಿಥಿ ನವಮಿ ರಾತ್ರಿ 8:35 ಅದಾದ್ಮೇಲೆ ದಶಮಿ ಆರಂಭ ಆಗುತ್ತೆ. ನಕ್ಷತ್ರ ಹಸ್ತ ನಕ್ಷತ್ರ ಮಧ್ಯಾಹ್ನ 12:47 ನಂತರ ಚಿತ್ತ ನಕ್ಷತ್ರ ಬರುತ್ತೆ. ಯೋಗ ಪಾರಿಘ ಮಧ್ಯಾಹ್ನ 1:21 ನಂತರ ಶಿವಯೋಗ ಬರುತ್ತೆ. ಕರ್ಣ ಕೌಲವ ಕರ್ಣ ಬೆಳಗ್ಗೆ 8:32 ನಂತರ ತೈತಿಲ ಕರ್ಣ ಬರುತ್ತೆ. ರಾತ್ರಿ 8:35 ಸೂರ್ಯೋದಯ ಬೆಳಗ್ಗೆ 5:54 ಸೂರ್ಯಾಸ್ತ ಸಂಜೆ 6:48 ಸೂರ್ಯ ಇರುವ ರಾಶಿ ಮಿಥುನ ರಾಶಿ, ಚಂದ್ರನ ರಾಶಿ ಕನ್ಯಾ ರಾಶಿ ರಾತ್ರಿ 1:22 ಅದಾದ್ಮೇಲೆ ತುಲಾ ರಾಶಿಗೆ ಪ್ರವೇಶ ಆಗ್ತಾನೆ. ಅಶುಭ ಸಮಯಗಳು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ 12:21 1:58 ಯಮಗಂಡ ಕಾಲ ಬೆಳಗ್ಗೆ 7:31 9:08 ಗುಳಿಕ ಕಾಲ ಬೆಳಗ್ಗೆ 10:44 ಮಧ್ಯಾಹ್ನ 12:21 ದುರ್ಮುಹೂರ್ತ ಬೆಳಗ್ಗೆ 11:55 ಮಧ್ಯಾಹ್ನ 12:47 ವರ್ಜ್ಯಂ ರಾತ್ರಿ 10:28 12 ಶುಭ ಸಮಯಗಳು ಅಭಿಜಿತ್ ಮುಹೂರ್ತ ಈ ದಿನ ಸೂರ್ಯ ಮಿಥುನ ರಾಶಿಯಲ್ಲಿರೋದ್ರಿಂದ ಮಧ್ಯಾಹ್ನ ಶುಭ ಅಭಿಜಿತ್ ಮುಹೂರ್ತ ಇರೋದಿಲ್ಲ. ಅಮೃತ ಕಾಲ ಬೆಳಗ್ಗೆ 6:17 7:56 ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:18 5:06 24 ಜೂನ್ 2026 ಬುಧವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ದಿನ ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಚಂದ್ರ ನಿಮ್ಮ 6ನೇ ಮತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯ ಮತ್ತೆ ಕೆಲಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ವ್ಯಾಪಾರಿಗಳಿಗೆ ಸಾಲದ ವಸೂಲಾತಿ ಸುಲಭವಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ, ಆದರೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಒಳ್ಳೆಯದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ್ನ ಕಳಿತೀರಾ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತೆ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಜೀರ್ಣಕ್ರಿಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಬಹುದು. ಹೊರಗಿನ ಆಹಾರ ಪದಾರ್ಥ ಆದಷ್ಟು ದೂರ ಮಾಡಬೇಕು. ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕೆಂಪು. ವಿಶೇಷ ಪರಿಹಾರ ಗಣೇಶನಿಗೆ ದೂರ್ವೆ ಅರ್ಪಿಸಿ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ದಿನ ನಿಮಗೆ ಅತ್ಯಂತ ಉತ್ಸಾಹಭರಿತ ಮತ್ತೆ ಯಶಸ್ವಿ ದಿನವಾಗುತ್ತೆ. ಚಂದ್ರ ಶುಭ ಸಂಚಾರದಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತೆ ಸೃಜನಶೀಲತೆಗೆ ಹೆಚ್ಚಾಗತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗತ್ತೆ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಉತ್ತಮ ಲಾಭಾಂಶ ದೊರೆಯಲಿದ್ದು ಹೊಸ ಹೂಡಿಕೆಗೆ ಸಕಾಲ. ಧನಲಾಭದ ಯೋಗ, ದೀರ್ಘಕಾಲದ ಆರ್ಥಿಕ ಯೋಜನೆಗಳು ಕಾರ್ಯಗತಗೊಳ್ಳುವೆ. ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡಲು ಒಳ್ಳೆಯ ಸಮಯ. ಮನೆಯಲ್ಲಿ ಹಸನ್ಮುಖಿ ವಾತಾವರಣ ಇರಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಪ್ರೇಮಿಗಳಿಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಸಂಬಂಧ ಗಟ್ಟಿಯಾಗಲಿದೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ನಿರಾಳತೆ ಮತ್ತು ದೈಹಿಕವಾಗಿ ಚುರುಕನ್ನು ಅನುಭವಿಸ್ತೀರಾ. ಆದರೂ ಹಳೆಯ ಹವ್ಯಾಸಗಳ ಬಗ್ಗೆ ಎಚ್ಚರವಿರಲಿ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ ಅಥವಾ ಹಸಿರು. ವಿಶೇಷ ಪರಿಹಾರ ಇಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ತುಪ್ಪದ ದೀಪ ಹಚ್ಚುವುದರಿಂದ ಆರ್ಥಿಕ ಸ್ಥಿತಿ ಇನ್ನಷ್ಟು ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದಿನ ದಿನ ನಿಮಗೆ ಮಧ್ಯಮ ಫಲದಾಯಕವಾಗಿರುತ್ತೆ. ಇಂದು ಸೂರ್ಯನು ನಿಮ್ಮದೇ ರಾಶಿಯಲ್ಲಿ, ಚಂದ್ರನು ಸಂಚಾರ ಸುಖ ಸ್ಥಾನದಲ್ಲಿರೋದ್ರಿಂದ ಭೌತಿಕ ಸುಖ ಸಂತೋಷ ಹೆಚ್ಚಾಗುತ್ತೆ. ಆದರೆ ಮನಸ್ಸಿನಲ್ಲಿ ಸಣ್ಣ ಆತಂಕ ಇರಬಹುದು. ಕಚೇರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸಕಾಲ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಮನೆ ಅಥವಾ ವಾಹನ ಖರೀದಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದನ್ನು ಇಂದು ತಪ್ಪಿಸಬೇಕು. ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗುತ್ತೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ಕೆ ಬಗ್ಗೆ ಚರ್ಚೆ ನಡೆಸಲು, ಸಂಗಾತಿಯ ಭಾವನೆಗೆ ಗೌರವ ನೀಡಲು
ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಮಾನಸಿಕ ಒತ್ತಡದಿಂದಾಗಿ ತಲೆನೋವು, ಆಯಾಸ ಸಮಸ್ಯೆ ಕಾಣಿಸಿಕೊಳ್ಬಹುದು. ಯೋಗ ಅಥವಾ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ತಿಳಿ ಹಸಿರು. ವಿಶೇಷ ಪರಿಹಾರ ಇಂದು ವಿಷ್ಣು ಸಹಸ್ರನಾಮ ಆಲಿಸುವುದು ಅಥವಾ ಬುಧ ಗ್ರಹದ ಮಂತ್ರವನ್ನು ಜಪಿಸುವುದು ನೆಮ್ಮದಿ ಮತ್ತೆ ಪ್ರಗತಿ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇಂದಿನ ದಿನ ನಿಮಗೆ ಭಾವನಾತ್ಮಕವಾಗಿ ಮತ್ತೆ ಆರ್ಥಿಕವಾಗಿ ಪ್ರಮುಖ ಬದಲಾವಣೆಯನ್ನು ತಂದುಕೊಡುತ್ತೆ. ಚಂದ್ರನ ಶುಭ ದೃಷ್ಟಿಯಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸಮಯ ಹತ್ತಿರ ಬಂದಿದೆ. ಹೊಸ ಯೋಜನೆಗಳನ್ನ ಆರಂಭಿಸಲು ಇಂದಿನ ದಿನ ಸೂಕ್ತವಾಗಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಉತ್ತಮ ಲಾಭ ಹಾಗೂ ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ಆದರೆ ಕುಟುಂಬದ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಎಚ್ಚರ ವಹಿಸಿ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿದೆ. ಸಂಗಾತಿಯಿಂದ ನಿರೀಕ್ಷಿತ ಉಡುಗೊರೆಗಳು ಅಥವಾ ಒಳ್ಳೆಯ ಸುದ್ದಿ ಸಿಗಬಹುದು. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಆದರೂ ಸರಿಯಾದ ಸಮಯಕ್ಕೆ ಊಟ ಮಾಡುವುದ ಅಭ್ಯಾಸ ರೂಢಿ ಮಾಡಿಕೊಳ್ಳಿ. ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ಮುತ್ತಿನ ಬಿಳಿ ಮತ್ತು ಕ್ರೀಮ್. ವಿಶೇಷ ಪರಿಹಾರ ಶಿವನಿಗೆ ಹಾಲು ಮತ್ತು ನೀರನ್ನು ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರ ಜಪಿಸುವುದರಿಂದ ಮಾನಸಿಕ ಆತಂಕ ದೂರವಾಗಿ ಶಾಂತಿ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇಂದಿನ ದಿನ ನಿಮಗೆ ಯಶಸ್ಸು ಮತ್ತು ಕೀರ್ತಿ ತಂದುಕೊಡುವಂತಹ ಅತ್ಯುತ್ತಮ ದಿನವಾಗಿದೆ. ಚಂದ್ರನು ನಿಮ್ಮ ಧನ ಮತ್ತು ಲಾಭ ಸ್ಥಾನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಉತ್ತಮ ಮನ್ನಣೆ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯ ಸುಳಿವು ಸಿಗಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಸಿಗುವ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿ ಕಾಣಲಿದೆ. ಆರ್ಥಿಕ ರಂಗದಲ್ಲಿ ಇಂದು ಸುದಿನ. ಆದಾಯದ ಮೂಲಗಳು ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬರಬೇಕಿದ್ದ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣವಿರಲಿದ್ದು ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ಪ್ರೇಮಿಗಳಿಗೆ ಮತ್ತು ಅವಿವಾಹಿತರಿಗೆ ಸಂಗಾತಿಯ ಮಧುರ ಕ್ಷಣಗಳು ಕಳೆಯುವ ಅವಕಾಶ ಸಿಗುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೊಸ ಚೈತನ್ಯವನ್ನು ಅನುಭವಿಸುತ್ತೀರಾ. ಆದರೂ ಬಿಡುವಿಲ್ಲದ ಕೆಲಸದ ನಡುವೆ ವಿಶ್ರಾಂತಿ ಅಗತ್ಯ ನೀಡಿ. ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಕೇಸರಿ ಮತ್ತು ಚಿನ್ನದ ಬಣ್ಣ. ವಿಶೇಷ ಪರಿಹಾರ ಇಂದು ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ಇನ್ನಷ್ಟು ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇಂದಿನ ದಿನ ನಿಮಗೆ ಅತ್ಯಂತ ಪ್ರಮುಖವಾದ ದಿನವಾಗಿದೆ. ಚಂದ್ರನು ಇಂದು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಮಾನಸಿಕವಾಗಿ ಹೊಸ ಉತ್ಸಾಹ ಮೂಡಲಿದೆ. ನಿಮ್ಮ ಆಲೋಚನೆಗೆ ಸಕಾರಾತ್ಮಕವಾಗಿರಲಿದೆ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮತ್ತು ಕೌಶಲ್ಯಕ್ಕೆ ತಕ್ಕ ಪ್ರಶಂಸೆ ದೊರೆಯಬಹುದು. ಬಾಕಿ ಉಳಿದಿದ್ದ ಕೆಲಸಗಳನ್ನು ಇಂದು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಲಾಭದಾಯಕ ಒಪ್ಪಂದಗಳು ಸಿಗುವ ಉತ್ತಮ ಯೋಗವಿದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ಹಠಾತ್ ಆಗಿ ಬರುವ ಸಣ್ಣ ಪುಟ್ಟ ಖರ್ಚುಗಳನ್ನು ನಿಭಾಯಿಸಲು ಬಜೆಟ್ ರಚಿಸಿಕೊಳ್ಳುವುದು ಸೂಕ್ತ. ಹಳೆಯ ಹೂಡಿಕೆಗಳಿಂದ ಸಾಧಾರಣ ಲಾಭ ಬರಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲುತ್ತಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಯನ್ನು ಹಂಚಿಕೊಳ್ಳುವ ಸುದಿನ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಚರ್ಮ ಅಥವಾ ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಇರಬಹುದು. ಧೂಳಿನಿಂದ ದೂರವಿರಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ವಿಶೇಷ ಪರಿಹಾರ ಇಂದು ಹಸಿರು ತರಕಾರಿಯನ್ನು ದಾನ ಮಾಡುವುದು ಅಥವಾ ಬುಧನ ಮಂತ್ರವಾದಿ ಓಂ ಬುಂ ಬುಧಾಯ ನಮಃ ಜಪಿಸುವುದು ನಿಮ್ಮ ಕಾರ್ಯವನ್ನು ಸುಲಭ ಮಾಡುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದಿನ ದಿನ ನಿಮಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದ ದಿನವಾಗಿದೆ. ಚಂದ್ರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚರಿಸುವುದರಿಂದ ಅನಗತ್ಯ ಓಡಾಟ, ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ. ವ್ಯಾಪಾರಸ್ಥರು ಇಂದು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳನ್ನು ಮಾಡುವಾಗ ಎಚ್ಚರದಿಂದ ಇರಬೇಕು. ಆರ್ಥಿಕವಾಗಿ ಇಂದು ಕರಾರುವಾಕ್ಯ ಯೋಜನೆ ಅಗತ್ಯ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರವಾಸ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಬರಬಹುದು. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳ ಒಳ್ಳೆಯದು. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಮುಖ್ಯವಾಗಿರುತ್ತೆ. ಅತಿಯಾದ ಆಲೋಚನೆಯಿಂದಾಗಿ ನಿದ್ದೆ ಕಡಿಮೆಯಾಗಬಹುದು. ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ, ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಗುಲಾಬಿ ಮತ್ತು ಬಿಳಿ. ವಿಶೇಷ ಪರಿಹಾರ ಲಕ್ಷ್ಮೀ ದೇವಿ ಅಥವಾ ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದರಿಂದ ನಕಾರಾತ್ಮಕ ದೂರವಾಗಿ ಶುಭ ಫಲ ಸಿಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದಿನ ದಿನ ನಿಮಗೆ ಅತ್ಯಂತ ಲಾಭದಾಯಕ ಮತ್ತೆ ಪ್ರಗತಿಪರ ದಿನವಾಗಿದೆ. ಚಂದ್ರನು ಇಂದಿನ
ದಿನದ ಬಹುಭಾಗ ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದೀರ್ಘಕಾಲದ ಕನಸು ನನಸಾಗುವ ಸುಳಿವು ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗಲಿದೆ. ಮೇಲಧಿಕಾರಿಗಳಿಂದ ಮಹತ್ವದ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು. ವ್ಯಾಪಾರಸ್ಥರಿಗೆ, ವ್ಯಾಪಾರದಲ್ಲಿ ಇರುವವರಿಗೆ ಭರ್ಜನ ಆದಾಯ ದೊರೆಯಲಿದೆ. ಹೊಸ ಗ್ರಾಹಕರ ಸಂಪರ್ಕದಿಂದ ಉತ್ತಮ ವಿಸ್ತರಣೆ ಉದ್ಯೋಗ ಆಗತ್ತೆ. ಹಣಕಾಸಿನ ಸ್ಥಿರ ಬದಲಾವಣೆ, ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ನಿರೀಕ್ಷೆಯಾಗಿ ಕೈ ಸೇರಬಹುದು. ಹೂಡಿಕೆ ಮಾಡಲು ಇಂದಿನ ದಿನ ಅತ್ಯಂತ ಸುಗಮವಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಸ್ನೇಹಿತರು ಅಥವಾ ಆತ್ಮೀಯರಿಂದ ಶುಭ ಸಮಾಚಾರವನ್ನು ಕೇಳ್ತೀರಾ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೀತೀರಾ ಹಾಗೂ ಪ್ರೇಮಿಗಳ ನಡುವೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಹೊಸ ಉತ್ಸಾಹದಿಂದ ಇಂದಿನ ದಿನ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸ್ತೀರಾ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕಡು ಕೆಂಪು ಅಥವಾ ಹವಳದ ಬಣ್ಣ. ವಿಶೇಷ ಪರಿಹಾರ ಇಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಗೆ ದೀಪ ಹಚ್ಚುವುದು, ಪ್ರಾರ್ಥನೆ ಸಲ್ಲಿಸುವುದು ಸಕಲ ಕಾರ್ಯ ಇಲ್ಲಿರುವ ವಿಘ್ನಗಳನ್ನು ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಇಂದಿನ ದಿನ ನಿಮಗೆ ಅತ್ಯಂತ ಕಾರ್ಯನಿರತ ಹಾಗೂ ಪ್ರಗತಿಪರ ದಿನವಾಗಲಿದೆ. ಚಂದ್ರ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡುತ್ತಿರೋದ್ರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹತ್ವದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಮನ್ನಣೆ ಮತ್ತು ಗೌರವ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಉದ್ಯಮ ಆರಂಭಿಸಲು ಅಥವಾ ಹೂಡಿಕೆ ಮಾಡಲು ಇಂದು ಅತ್ಯಂತ ಸೂಕ್ತವಾದ ದಿನವಾಗಿದೆ. ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ಆರ್ಥಿಕ ರಂಗದಲ್ಲಿ ಧನಾತ್ಮಕ ಬದಲಾವಣೆಯು ಕಂಡುಬರಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ. ಆದರೆ ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರಲಿದೆ. ಹಿರಿಯ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವ ಯೋಜನೆ ರೂಪಿಸಬಹುದು. ಪ್ರೇಮಿಗಳಿಗೆ ತೃಪ್ತಿಕರ ದಿನವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ಆದಾಗ್ಯೂ ಬಿಡುವಿಲ್ಲದ ಕೆಲಸದ ನಡುವೆ ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆದು ಪೌಷ್ಟಿಕ ಆಹಾರ ಸೇವಿಸುವುದು ಬಹಳ ಮುಖ್ಯ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ ಇಂದು ಗುರುದೇವನನ್ನು ಆರಾಧನೆ ಮಾಡುವುದು, ರಾಘವೇಂದ್ರ ಸ್ವಾಮಿಯನ್ನು ಸ್ಮರಿಸುವುದು, ಹಳದಿ ಬಣ್ಣದ ಹೂ ಅರ್ಪಿಸುವುದು ಸಕಲ ಕಾರ್ಯ ಸಿದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದಿನ ದಿನ ನಿಮಗೆ ಅದೃಷ್ಟ ಮತ್ತೆ ಯಶಸ್ಸನ್ನು ತಂದುಕೊಡುವ ಸುದಿನವಾಗಿರಲಿದೆ. ಚಂದ್ರನು ನಿಮ್ಮ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಭಾಗ್ಯೋದಯದ ಮೂಲಕ ಪೂರ್ಣಗೊಳ್ಳುತ್ತೆ. ಕಚೇರಿಯಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿದೆ. ಉತ್ತಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದ್ದು ನಿಮ್ಮ ಕೆಲಸಕ್ಕೆ ಉತ್ತಮ ಮನ್ನಣೆ ದೊರೆಯಲಿದೆ. ಉದ್ಯೋಗ ರಂಗದಲ್ಲಿ ವಿದೇಶಿ ಮೂಲಗಳಿಂದ ಅಥವಾ ದೂರದ ಪ್ರಯಾಣದಿಂದ ಹೊಸ ಲಾಭವು ಅವಕಾಶ ದೊರೆಯಲಿದೆ. ಧನದ ಆದಾಯ ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವನ್ನು ಪಡೆಯಲಿದ್ದೀರಿ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗ ಮಾಡುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಸುಖ ಸಂತೋಷ ಕ್ಷಣ ಕಳೀತೀರಾ. ಧಾರ್ಮಿಕ ಪ್ರವಾಸ ಅಥವಾ ಪೂಜೆ ಕಾರ್ಯದಲ್ಲಿ ಭಾಗವಹಿಸ್ತೀರಾ. ಸಂಗಾತಿಯ ನಡುವೆ ಬಾಂಧವ್ಯ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತೆ. ದೈಹಿಕ ಆರೋಗ್ಯವು ಸುಧಾರಿಸಲಿದೆ. ಮಾನಸಿಕವಾಗಿ ನಿರಾಳ ಅನುಭವಿಸ್ತೀರಾ. ತಂದೆಯವರ ಆರೋಗ್ಯದ ಕಡೆ ಗಮನ ಹರಿಸಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ ಮತ್ತು ಬೂದು. ವಿಶೇಷ ಪರಿಹಾರ ಶನಿದೇವರನ್ನು ಸ್ಮರಿಸುವುದು, ಆಂಜನೇಯ ಸ್ವಾಮಿಗೆ ದೀಪ ಹಚ್ಚುವುದು, ಪ್ರಾರ್ಥನೆ ಸಲ್ಲಿಸುವುದು ಸಕಲ ಕಾರ್ಯಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇಂದಿನ ದಿನ ನಿಮಗೆ ಸ್ವಲ್ಪ ಮಿಶ್ರ ಫಲ ಹಾಗೂ ಜಾಗರೂಕತೆಯಿಂದ ಇರಬೇಕಾದ ದಿನ. ಚಂದ್ರ ನಿಮ್ಮ ರಾಶಿಯಿಂದ 8ಮ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ಸವಾಲು ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರುವುದು ಒಳ್ಳೆಯದು. ವ್ಯಾಪಾರಸ್ಥರಿಗೆ ಹಣದ ವಹಿವಾಟು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಎಚ್ಚರ ವಹಿಸಬೇಕಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಬಜೆಟ್ ಕಡೆ ಗಮನ ಕೊಡಿ. ಲಾಟರಿ ಅಥವಾ ಯಾವುದೇ ರೀತಿಯ ಶಾರ್ಟ್ಕಟ್ ಹೂಡಿಕೆಯಿಂದ ದೂರವಿರಿ. ಕುಟುಂಬ ಮತ್ತೆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡದಂತೆ ಮಾತಿನ ಮೇಲೆ ನಿಗಾ ವಹಿಸಿ. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರ ಬೆಂಬಲ ನಿಮಗೆ ಧೈರ್ಯ ತುಂಬುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ. ದೈಹಿಕ ಆಯಾಸ, ಗ್ಯಾಸ್ಟ್ರಿಕ್, ಹೊಟ್ಟೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಚಾಲನೆ ಮಾಡುವಾಗ ಜಾಗರೂಕತೆಯಿಂದ ಇರಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ ಮತ್ತೆ ಕಪ್ಪು. ವಿಶೇಷ ಪರಿಹಾರ ಇಂದು ಶಿವನಿಗೆ ಜಲಾಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದಿನ ದಿನ ನಿಮಗೆ ಅತ್ಯಂತ ಸಂತೋಷದಾಯಕ ಮತ್ತು ಪ್ರಗತಿಪರ ದಿನವಾಗಿದೆ. ಚಂದ್ರನು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವೈಯಕ್ತಿಕ ಹಾಗೂ ವೃತ್ತಿಪರ ಉತ್ತಮ ಯಶಸ್ಸು ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೌಶಲ್ಯ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಗೌರವ ಮನ್ನಣೆ ದೊರೆಯಲಿದೆ.
ಉದ್ಯಮ ರಂಗದಲ್ಲಿರೋರಿಗೆ ಭರ್ಜರಿ ಧನಲಾಭದ ಯೋಗವಿದೆ. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಉತ್ತಮ ಹೊಸ ಒಪ್ಪಂದಗಳು ಕೈಗೂಡಲಿದೆ. ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತೆ. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಎಂದಿನ ದಿನ ಅತ್ಯಂತ ಸುಸಮಯವಾಗಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ನಂಬಿಕೆ ಗಟ್ಟಿಗೊಳ್ಳುತ್ತೆ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾವ ಬರುವ ಶುಭ ಸೂಚನೆ ಇದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ದೈಹಿಕವಾಗಿ ಚುರುಕುತನದಿಂದ ಇರ್ತೀರಾ. ಆದಾಗ್ಯೂ ಮಾನಸಿಕ ನೆಮ್ಮದಿಗೆ ಸಂಜೆ ಸ್ವಲ್ಪ ಸಮಯ ಪ್ರಕೃತಿ ಮಡಿಲಿನಲ್ಲಿ ಕಳೆಯುವುದು ಒಳ್ಳೆಯದು. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಅಥವಾ ಬಂಗಾರದ ಬಣ್ಣ. ವಿಶೇಷ ಪರಿಹಾರ ಎಂದು ವಿಷ್ಣು ದೇವನಿಗೆ ಆರಾಧನೆ ಮಾಡುವುದು. ಓಂ ನಮೋ ನಾರಾಯಣಯ ಮಂತ್ರವನ್ನು ಜಪಿಸುವುದು ಸಕಲ ಕಾರ್ಯ ಸಿದ್ಧಿಗೊಳ್ಳುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 24 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ಫಲಾಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.